ಸಿನಿಮಾ ಕನ್ನಡದ ಘನತೆಯನ್ನ ಮತ್ತೆ ಭಾರತೀಯ ಚಿತ್ರರಂಗದಲ್ಲಿ ಎತ್ತಿ ಹಿಡಿದಿದೆ. ಈ ಬಾರಿ ಕನ್ನಡದ ಜನ ಅಷ್ಟೇ ಅಲ್ಲ, ತೆಲುಗು, ಹಿಂದಿ, ತಮಿಳು ಹಾಗೆ ಮಲಯಾಳಂ ಮಂದಿ ಕೂಡ ಉಪೇಂದ್ರ ಅವರ ಚಿತ್ರಕ್ಕೆ ಮನಸೋತಿದ್ದಾರೆ. ಬೇರೆ ಭಾಷೆಗಳ ಯೂಟ್ಯೂಬರ್ಸ್ ಕೂಡ ಯುಐ ಚಿತ್ರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದು ಮಾಮೂಲಿ ಸಿನಿಮಾ ಅಲ್ಲವೇ ಅಲ್ಲ, ರೆಗ್ಯುಲರ್ ಆಗಿ ವರ್ಷ ಪೂರ್ತಿ ಬರುವ ಸಿನಿಮಾ ಇದು ಅಲ್ಲ ಅಂತಿದ್ದಾರೆ. ಈ ಚಿತ್ರಕ್ಕೆ ಇನ್ನಷ್ಟು ಹೆಚ್ಚಿನ ಪ್ರಚಾರದ ಅವಶ್ಯಕತೆ ಇದೆ. ಇಂತಹ ವಿಭಿನ್ನ ಕಂಟೆಂಟ್ ಇರುವ ಚಿತ್ರಗಳು ಜನರನ್ನ ತಲುಪಬೇಕು ಅನ್ನೋದು ಎಲ್ಲ ಭಾಷೆಗಳ ವಿಮರ್ಶಕರ ಅಭಿಪ್ರಾಯ. ಯುಐ ಸಿನಿಮಾವನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗದೇ ಇರುವವರು ಹಾಗೆ ಅರ್ಥ ಮಾಡಿಕೊಳ್ಳುವಷ್ಟು ತಾಳ್ಮೆ ಇಲ್ಲದ ಬೆರಳೆಣಿಕೆಯಷ್ಟು ಜನ ಮಾತ್ರ ಯುಐ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡ್ತಾ ಇದ್ದಾರೆ. ಆದರೆ ಬಹುತೇಕ ಜನ ಈ ಚಿತ್ರಕ್ಕೆ ಫುಲ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಎಲ್ಲರೂ ಮಾಡೋದನ್ನ ಉಪೇಂದ್ರ ಮಾಡಲ್ಲ, ಉಪೇಂದ್ರ ಮಾಡೋದನ್ನ ಎಲ್ಲರೂ ಮಾಡಲ್ಲ ಅನ್ನೋದಂತೂ ಸತ್ಯವಾಗಿದೆ. ಇನ್ನೇನಿದ್ರೂ ಪ್ಯಾನ್ ಇಂಡಿಯಾ ಜೊತೆಗೆ ಸಾಗರದಾಚೆಗೂ ಯುಐ ಚಿತ್ರ ಚರ್ಚೆಯ ವಿಷಯವಾಗಲಿದೆ. ಯುಐ ಇಂತಹ ಸಿನಿಮಾ ಏನಾದರೂ ಹಾಲಿವುಡ್ನಿಂದ ಭಾರತಕ್ಕೆ ಬಂದಿದ್ರೆ ವಾ, ಎಂತಹ ಅದ್ಭುತ ಕಾನ್ಸೆಪ್ಟ್! ಈ ಥರ ಐಡಿಯಾಗಳು ನಮ್ಮ ಇಂಡಿಯನ್ ಡೈರೆಕ್ಟರ್ಗೆ ಯಾಕೆ ಬರೋದಿಲ್ಲ ಅಂತ ನಮ್ಮ ಜನ ಉದ್ಗಾರ ತೆಗಿತಾ ಇದ್ರು. ಆದರೆ ಇದೀಗ ಈ ರೀತಿಯ ಉದ್ಗಾರ ತೆಗೆಯುವುದಕ್ಕೆ ಲಾಯಕ್ಕಾಗಿರುವಂತಹ ಯುಐ ಎನ್ನುವಂತಹ ಚಿತ್ರ ನಮ್ಮ ದೇಶದಲ್ಲೇ ಬಂದಿದೆ. ಕೇವಲ ಕನ್ನಡಿಗರು ಮಾತ್ರ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದ ಪ್ರೇಕ್ಷಕರು ಇದನ್ನು ಸೆಲೆಬ್ರೇಟ್ ಮಾಡಲೇಬೇಕು. ನಮ್ಮ ದೇಶದಲ್ಲೂ ಕೂಡ ಔಟ್ ಆಫ್ ದಿ ಬಾಕ್ಸ್ ಯೋಜನೆ ಮಾಡುವ ನಿರ್ದೇಶಕ ಇದ್ದಾರೆ ಅಂತ ಹೆಮ್ಮೆ ಪಡಬೇಕು. ಸಿನಿಮಾ ಅಂದರೆ ಕೇವಲ ಮನೋರಂಜನೆ ಅಲ್ಲ, ಅದರಿಂದಾಚೆಗೂ ಕರೆದುಕೊಂಡು ಹೋಗಿ ನಿಮ್ಮ ಯೋಚನಾ ಶಕ್ತಿಗೆ ಚಾಲೆಂಜ್ ಮಾಡಿ ಪ್ರತಿಯೊಂದು ಸನ್ನಿವೇಶವನ್ನು ಡಿಕೋಡ್ ಮಾಡುವ ಮೂಲಕ ಪ್ರೇಕ್ಷಕರು ಕೂಡ ಸಿನಿಮಾದ ಭಾಗ ಎನ್ನುವಂತೆ ಮಾಡಬಹುದು ಅನ್ನೋದನ್ನು ಯುಐ ಸಿನಿಮಾ ಸಾಬೀತು ಮಾಡಿದೆ ಅಂದರೆ ತಪ್ಪಾಗೋದಿಲ್ಲ. ಸಿನಿಮಾದಲ್ಲೊಂದು ಸಿನಿಮಾದ ಕತೆ ಓಪನ್ ಮಾಡುವ ಉಪೇಂದ್ರ ಇಲ್ಲಿ ಯುಐ ಕಥೆಯನ್ನ ಹೇಳಿದ್ದಾರೆ. ಯುಐ ಸಿನಿಮಾದಲ್ಲಿ ಯುಐ ಸಿನಿಮಾ ಬಿಡುಗಡೆಯಾಗುತ್ತೆ. ಈ ಚಿತ್ರ ಕೆಲವರಿಗೆ ಅರ್ಥವಾಗುತ್ತೆ, ಇನ್ನು ಕೆಲವರಿಗೆ ಅರ್ಥವೇ ಆಗೋದಿಲ್ಲ. ಈ ಸಿನಿಮಾ ನೋಡಿ ವಿಮರ್ಶೆ ಬರೆಯುವುದಕ್ಕೂ ಕೂಡ ಪತ್ರಕರ್ತರು ಕಷ್ಟಪಡ್ತಾರೆ. ಆದರೆ ಯುಐ ಚಿತ್ರದ ಅಸಲಿ ಕಥೆಯೇ ಬೇರೆಯಾಗಿರುತ್ತೆ. ಅದನ್ನು ಹುಡುಕಿ ಹೊರಟ ವಿಮರ್ಶಕನಿಗೆ ಕಲ್ಕಿ ಕಥೆ ಸಿಗುತ್ತೆ. ಅಲ್ಲಿಂದ ಯುಐ ಸಿನಿಮಾ ತೆರೆದುಕೊಳ್ಳುತ್ತೆ. ಇಲ್ಲಿಂದಲೇ ಸಿನಿಮಾ ಒಳಗೊಂದು ಸಿನಿಮಾ ಪ್ರೇಕ್ಷಕರ ಬುದ್ಧಿಶಕ್ತಿಯ ಜೊತೆಗೆ ಆಟ ಆಡುತ್ತೆ. ಯುಐ ಸಿನಿಮಾದಲ್ಲಿ ಕಥೆಗಿಂತ ವಿಚಾರಗಳೇ ತುಂಬಿ ತುಳುಕುತ್ತೆ. ಒಂದೇ ಸಿನಿಮಾದಲ್ಲಿ ಎಲ್ಲವನ್ನ ಪ್ರೇಕ್ಷಕರ ತಲೆಗೆ ತುರುಕುವ ಪ್ರಯತ್ನವನ್ನ ಮಾಡಲಾಗಿದೆ. ತಲೆಯಲ್ಲಿ ಜಾಗ ಇದ್ದವನು ಅರ್ಥ ಮಾಡಿಕೊಳ್ತಾನೆ, ತಲೆ ತುಂಬಿದವನು ತಲೆ ಕೆರೆದುಕೊಂಡು ಸಿನಿಮಾ ಮಂದಿರದಿಂದ ಆಚೆ ಬರ್ತಾನೆ. ದೇವರು, ಪ್ರಕೃತಿ, ಜಾತಿ, ಧರ್ಮ, ಬುದ್ಧ, ಬಸವ, ಭ್ರಷ್ಟಾಚಾರ, ಸಮಾಜ, ಮಹಿಳೆ, ಸೋಷಿಯಲ್ ಮೀಡಿಯಾಗಳ ಹಾವಳಿ, ಕೊನೆಗೆ ಕಲ್ಕಿಯುಗ, ಹಾಗೆ ಸತ್ಯಯುಗ, ಭವಿಷ್ಯ, ಹೀಗೆ ಚಿತ್ರದ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಉಪೇಂದ್ರ ಏನನ್ನಾದರೂ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ. ಕೆಲವೊಮ್ಮೆ ಇದು ಓವರ್ ಡೋಸ್ ಎನಿಸುತ್ತೆ. ಈ ಓವರ್ ಡೋಸ್ ಜೀರ್ಣಿಸಿಕೊಂಡವನಿಗೆ ಈ ಸಿನಿಮಾದ ಮೇಲೆ ಬೇರೆಯದೇ ಲೆವೆಲ್ನ ಅಭಿಮಾನ ಹುಟ್ಟಿಕೊಳ್ಳುತ್ತೆ. ಒಟ್ನಲ್ಲಿ ಕೊಟ್ಟ ಹಣಕ್ಕೆ ಮಾತ್ರ ಯುಐ ಮೋಸ ಮಾಡೋದಿಲ್ಲ. ನಿಜಕ್ಕೂ ಸಿನಿಮಾ ಎಲ್ಲಿಯೂ ಕೂಡ ಬೋರ್ ಹೊಡಿಸೋದಿಲ್ಲ. ಯುಐ ಚಿತ್ರದ ಪ್ರತಿ ದೃಶ್ಯವನ್ನ ಕೆದಕಿ ನೋಡಿದ್ರೆ ಒಂದಲ್ಲ ಒಂದು ವಿಚಾರ ಕಾಣಸಿಗುತ್ತೆ. ನಮ್ಮೊಳಗಿನ ಭಾವನೆ ಹಾಗೆ ನಮ್ಮ ಹೊರಗಿನ ಭಾವನೆಗಳ ನಡುವಿನ ಸಂಘರ್ಷದಲ್ಲಿ ಯಾರು ಗೆಲುವನ್ನ ಸಾಧಿಸ್ತಾರೆ, ಯಾರು ರಿಯಲ್ ಹೀರೋ, ಯಾರು ಫೇಕ್ ಎನ್ನುವಂತಹ ಚರ್ಚೆ ಪ್ರೇಕ್ಷಕರ ಒಳಗೊಳಗೆ ನಡೆದು ಹೋಗುತ್ತೆ. ಸಮಾಜವನ್ನ ತಿದ್ದಲು ಬೇಕಾದ ಹಲವು ವಿಚಾರಗಳನ್ನ ಉಪೇಂದ್ರ ಈ ಸಿನಿಮಾ ಮೂಲಕ ಹೇಳಲು ಪ್ರಯತ್ನಿಸಿದ್ದಾರೆ. ಸದ್ಯದ ಕಾಲಮಾನಕ್ಕೆ ಹೋಲಿಸಿಕೊಂಡು ನಾವೇ ಈ ಸಿನಿಮಾವನ್ನ ಅರ್ಥ ಮಾಡಿಕೊಳ್ಬೇಕು. ಬೇಗನೆ ಒಂದು ಸನ್ನಿವೇಶವನ್ನ ಡಿಕೋಡ್ ಮಾಡಿಕೊಂಡು ಅರ್ಥ ಮಾಡಿಕೊಳ್ಳದೆ ಹೋದರೆ ಇನ್ನೊಂದು ಸನ್ನಿವೇಶ ಬಂದಿರುತ್ತೆ. ಹೀಗಾಗಿ ಈ ಸಿನಿಮಾವನ್ನ ಸಾಕಷ್ಟು ಜನ ಒಂದಕ್ಕಿಂತ ಹೆಚ್ಚು ಬಾರಿ ನೋಡಬೇಕಾಗಬಹುದು. ಇಲ್ಲಿ ಉಪೇಂದ್ರ ಅವರು 2 ವಿಭಿನ್ನ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಇಡೀ ಸಿನಿಮಾವನ್ನ ಕೂಡ ಅವರೇ ಆವರಿಸಿಕೊಂಡಿದ್ದಾರೆ. ರಿಶ್ಮಾ ನಾಣಯ್ಯ, ಸಾಧು ಕೋಕಿಲ್, ರವಿಶಂಕರ್ ಪಾತ್ರಗಳು ಅಚ್ಚುಕಟ್ಟಾಗಿವೆ. ಆದರೆ ಸಾಧು ಕೋಕಿಲ್ ಇಲ್ಲಿ ನಗಿಸೋದಿಲ್ಲ. ಇನ್ನುಳಿದಂತೆ ಎಚ್.ಸಿ. ವೇಣು ಅವರ ಛಾಯಾಗ್ರಹಣ ಅದ್ಭುತವಾಗಿದೆ. ಅಜನೀಶ್ ಪಿ. ಲೋಕನಾಥ್ ಅವರ ಸಂಗೀತ ಚಿತ್ರಕ್ಕೆ ಮೆರುಗನ್ನ ನೀಡಿದೆ. ವಿಜಯರಾಜ್ ಅವರ ಸಂಕಲನ ಚುರುಕಾಗಿದೆ. ಸದ್ಯಕ್ಕೆ ಯುಐ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಎಷ್ಟು ಗಳಿಸಿತು ಎನ್ನುವುದರ ಲೆಕ್ಕಾಚಾರ ನಡೀತಾ ಇದೆ. ಇದು ಮಾಮೂಲಿ ಕಮರ್ಷಿಯಲ್ ಚಿತ್ರ ಅಲ್ಲ, ಕೇವಲ ಮನೋರಂಜನೆಯನ್ನ ಮಾತ್ರ ದೃಷ್ಟಿಯಲ್ಲಿಟ್ಟುಕೊಂಡು ಮಾಡಿದ ಸಿನಿಮಾವೂ ಅಲ್ಲ.
ಇದುವರೆಗೆ ಬಂದಿರುವ ಮಾಹಿತಿಯ ಪ್ರಕಾರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಗಳಿಕೆಯನ್ನ ಕಾಣ್ತಾ ಇದೆ. ಈ ಬಗ್ಗೆ ಅಧಿಕೃತವಾದಂತಹ ಪ್ರಕಟಣೆಯನ್ನ ಯುಐ ಚಿತ್ರತಂಡ ಹೊರಡಿಸಬೇಕಾಗಿದೆ. ಪಿ ಕುಮಾರ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಕಂಟೆಂಟ್ ವೈಸ್ ಹೇಳ್ಬೇಕಂತಂದ್ರೆ ಕಾಸಿಲ್ಲದೆ ಕಲೆ ಇಲ್ಲ. ಉಪ್ಪಿ ಸರ್ ಡೈರೆಕ್ಷನ್ಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಮೂವಿ ನೋಡಿ ಅರ್ಥ ಮಾಡ್ಕೊಂಡಿಲ್ಲ ಅಂತಂದ್ರೆ ಇನ್ನೊಂದ್ಸಲಿ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡಿದ್ದವರು ನಿಜವಾದ ಮನುಷ್ಯರೇ ಅಲ್ಲ. ಸೊ ಯಾಕಂತಂದ್ರೆ ಬುದ್ಧಿವಂತರಿಗೆ ಮಾತ್ರ ಅಂತ ಸ್ಟಾರ್ಟಿಂಗ್ ಅಲ್ಲೇ ಎದುರೇನ ಕೊಟ್ಬಿಟ್ಟಿದ್ದಾರೆ. ಸೊ ಮೂವಿನ ಪ್ರತಿಯೊಬ್ಬರು ಉಪ್ಪಿ ಸರ್ ಮೂವಿನ ನೋಡಕ್ ಬರ್ತಾರೆ. ಸೊ ಮೂವಿ ಅರ್ಥ ಆಗಲ್ಲ ಅನ್ನೋದನ್ನ ಮೂವಿಲೇ ತೋರಿಸಿದ್ದಾರೆ. ಸೊ ನಾನು ಹೇಳಿದ್ರೆ ಚೆನ್ನಾಗಿಲ್ಲ, ಮೂವಿಲಿ ಬಂದು ನೀವೇ ನೋಡಬೇಕು. ಸೊ ಒಂದ್ಸಲಿ ನೋಡೋದಕ್ಕಿಂತ ಇನ್ನೊಂದ್ಸಲಿ ನೋಡಿ ಅರ್ಥ ಆಗುತ್ತೆ. ಸೊ ನನಗೂ ಅರ್ಧಂಬರ್ಧ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಬುದ್ಧಿವಂತರಿಗೆ ಮಾತ್ರ ಅನ್ನೋದು ಆಡಿಯನ್ಸ್ ಟ್ಯಾಕಲ್ ಮಾಡಕ್ಕೆ ಉಪೇಂದ್ರ ಯೂಸ್ ಮಾಡೋದು. ಅರ್ಥ ಆಗಿಲ್ಲ ಅಂದ್ಬಿಟ್ರೆ ನಾನು ದಡ್ಡ ಅನ್ಕೊಂಡ್ಬಿಡ್ತೀನಿ ಅಂತ ಅರ್ಥ ಆಗಿದೆ ಅನ್ನೋದೆಲ್ಲ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆ ಥರ ಏನೋ ಇರ್ಬೋದಾ ಅಂತ ಅರ್ಥ ಆಗ್ಲಿಲ್ಲ. ಮೂವಿನ ಅರ್ಥ ಮಾಡ್ಕೊಂಡಿದ್ದರು ಲೈಕ್ ಬುದ್ಧಿವಂತರಲ್ಲ ಅಂತ ಟೈಟಲ್ ಕೊಟ್ಟಿದ್ದಾರೆ. ಸೊ ಕೆಲವರು ಏನು ಮಾಡ್ತಾರೆ, ಮೂವಿನ ಫುಲ್ ಕಂಪ್ಲೀಟ್ ಕ್ಯೂರಿಯಾಸಿಟಿಯಿಂದ ಇಂಟ್ರೆಸ್ಟಲ್ಲಿ ನೋಡಬೇಕು. ಸೊ ಅವಾಗ 100% ಅರ್ಥ ಆಗುತ್ತೆ ರಿಯಲ್ ಲೈಫ್ ಯಾವ ರೀತಿ ಇದೆ, ಸೊ ಯಾವ ರೀತಿ ಇರಬೇಕು, ನಮ್ಗೆ ಆಸೆ ಅನ್ನೋದು ಯಾವ ರೀತಿ ಇದೆ ಅನ್ನೋದನ್ನ ಪ್ರತಿಯೊಂದು ಮೂವಿಲಿ ತೋರಿಸಿದ್ದಾರೆ. ಸೊ ತುಂಬ ಚೆನ್ನಾಗಿದೆ ಮೂವಿ. ಬರೀ ಫೋಕಸ್ ಮಾಡಿ ಅಂತ ಎಲ್ಲರೂ ಹೊರಗೆ ಬಂದಾಗ ರಿವ್ಯೂ ಕೊಡ್ತಾ ಇರೋದು. ಬರೀ ಫೋಕಸ್ ಮಾಡಿ ನೀವು ಚೇಂಜ್ ಆಗ್ತೀರಾ ಅಂತ. ಫೋಕಸ್ ಅಂದ್ರೆ ಲೈಫಲ್ಲಿ ಹೆಂಗಂತಂದ್ರೆ ಇವಾಗ ನೋಡಿ, ಆಸೆ ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ. ಇವಾಗ ಮೈಕಲ್ ನಾನು ಮಾತನಾಡ್ಬೇಕಂತ ಇರ್ತದೆ, ಬೇರೆ ಇನ್ನೊಬ್ರು ಮಾತಾಡ್ಬೇಕಂತ ಇರುತ್ತೆ. ಯಾವ ರೀತಿ ಮಾತಾಡ್ಬೇಕಂತ ಯಾರಿಗೂ ಗೊತ್ತಿರಲ್ಲ. ಸೊ ಅದನ್ನ ಫೋಕಸ್ ಮಾಡಿದ್ರೆ ನಾವು ಏನು ಮಾತಾಡ್ಬೇಕಂತ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ. ಸೊ ಸಾಕಷ್ಟು ಜನ ಚಾನೆಲ್ಗಳ ಬಗ್ಗೆ ಮಾತಾಡೋದು, ರಿವ್ಯೂ ತಗೊಂಡಾಗ ಚಾನೆಲ್ಗಳ ಬಗ್ಗೆ ಮಾತಾಡೋದು, ಮತ್ತು ಯೂಟ್ಯೂಬ್ ಬಗ್ಗೆ ಮಾತಾಡೋದು. ನೀವು ಒಬ್ಬ ಯೂಟ್ಯೂಬ್ ಇನ್ಫ್ಲುಯೆನ್ಸರು. ಸೊ ಯೂಟ್ಯೂಬ್ ಬಗ್ಗೆ ಬ್ಲೇಮ್ ಮಾಡೋಕ್ಕೆ ಏನಿರುತ್ತೆ ಜನಗಳ ಹತ್ರ ಅಂತ? ಯಾಕಂದರೆ ತೋರಿಸೋದು ಒಬ್ಬರು ಕರ್ತವ್ಯ, ನೋಡೋದು ಬಿಡೋದು ನಿಮ್ಮ ಧರ್ಮ, ನಿಮ್ಮ. ಹೌದು. ಸೊ ಅಭಿಮಾನಿಗಳು ಒಂಥರ ಮಾತನಾಡ್ತಾರೆ, ಸೊ ಸ್ಟ್ರೇಂಜರ್ಸ್ ಒಂಥರ ಮಾತನಾಡ್ತಾರೆ. ಸೊ ಮೂವಿನ ಯಾವ ರೀತಿ ನೋಡಬೇಕು ಅದನ್ನ ಎಲ್ಲ ಮೂವೀಸ್ನ ಒಂದೇ ಥರ ನೋಡೋದಕ್ಕಿಂತ ಒಬ್ಬೊಬ್ರು ಡೈರೆಕ್ಷನ್ ಮೂವೀಸ್ ಒಂದೊಂದು ಥರ ಇರುತ್ತೆ. ಸೊ ಒಬ್ಬೊಬ್ರು ಡೈರೆಕ್ಷನ್ ನೀವು ನೋಡೋಕೆ ಬಂದಿದ್ದೀರ ಅಂತಂದಾಗ ನೋಡಿ ಅರ್ಥ ಮಾಡ್ಕೊಂಡು ನೋಡಿ ಅಷ್ಟೇ. ಅಲ್ಲ ಸರ್, ಈ ವಿಚಾರಗಳು ಉಪೇಂದ್ರ ಅವರು ಈ ಸಿನಿಮಾದ ವಿಚಾರಗಳು ನಾರ್ಮಲ್ ಆಗಿ ಎಲ್ಲರಿಗೂ ಗೊತ್ತು. ಎಲ್ಲ ಮೋಟಿವೇಶನ್ ಸ್ಪೀಚಲ್ಲೂ ಇದೇ ಹೇಳಿರ್ತಾರೆ, ನಮ್ಮ ತಂದೆ ತಾಯಿನೂ ಇದನ್ನೇ ಹೇಳ್ತಿರ್ತಾರೆ. ನಾರ್ಮಲ್ ಜನ ನಾವು ಇದನ್ನೇ ಅರ್ಥ ಮಾಡ್ಕೊಂಡಿರ್ತೀವಿ. ಎಷ್ಟು ಜನ ಇವರು ಅರ್ಥ ಮಾಡ್ಕೊಂಡ್ರಲ್ಲ. ಸೊ ಅದಕ್ಕೋಸ್ಕರನೇ ಇವರು ಹೇಳಿ ಮತ್ತೆ ಅರ್ಥ ಮಾಡಿಸ್ತಾ ಇರ್ತಾರೆ. ಪ್ರಜಾಕೀಯ ಪ್ರಮೋಷನ್ ಸಿನಿಮಾ ಆದಂಗೆ ಆಯ್ತಾ? ಸೊ ಪ್ರಮೋಷನ್ ಥರ ನಮಗೆ ಮೂವಿಲಿ ಏನೋ ಅನಿಸ್ಲಿಲ್ಲ. ಪ್ರಜಾಕೀಯ ಪ್ರಮೋಷನ್ ಮಾಡ್ತಿದ್ದಾರೆ ಅಂಥದ್ದೇನೋ ಅನಿಸಲಿಲ್ಲ. ಈಗ ಮನೇಲಿ ನಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿರ್ತಾರೆ, ಸೊ ಅದನ್ನು ನಾವು ಕೇಳಿರಲ್ಲ, ಮಾಡಿದ್ದೇ ಮಾಡ್ತಿರ್ತೀವಿ. ರಾತ್ರಿ ಲೇಟಾಗಿ ಬರ್ತೀವಿ, ತಂದೆ ತಾಯಿ ಹೊಡಿತಾರೆ. ಬಿಡೋ ನಾಳೆ ಮತ್ತೆ ಲೇಟಾಗಿ ಬಂದರೆ ನಮ್ಮ ಅಪ್ಪ ನಮ್ಮ ಹೊಡಿತಾರೆ, ಬಿಡು ಅಷ್ಟೇ ತಾನೇ, ಇನ್ನೇನು ಮಾಡ್ತಾರೆ. ಸ್ಕೂಲ್ ಹೋಮ್ವರ್ಕ್ ಬರ್ಕೊಂಡೋಗಿಲ್ಲ ಅಂದರೆ ಏನು ಮಾಡ್ತಾರೆ, ಹೊಡಿತಾರೆ. ಮತ್ತೆ ನಾಳೆ ಬರ್ಕೊಂಡಿಲ್ಲ ಏನು ಮಾಡ್ತಾರೆ, ಹೊಡಿತಾರೆ. ಅಷ್ಟೇ ತಲೆಲಿದ್ಬಿಡುತ್ತೆ. ಅದನ್ನು ಅರ್ಥ ಮಾಡಿಸೋ ರೀತಿ ಮಾಡಿದ್ದಾರೆ ಅಷ್ಟೇ. ಸೊ ಯಾವುದೇ ರೀತಿ ಪ್ರಮೋಷನ್ ಥರ ನಮಗೇನು ಅನಿಸಿಲ್ಲ. ಮೈನ್ ಆಕ್ಚುಲ್ ಆಗಿ ಏನಂತಾರೆ, ಮೀಡಿಯಾ ಮತ್ತೆ ಯೂಟ್ಯೂಬ್ಸ್ ಅಲ್ಲಿ ಜನ ಹೆಂಗ್ ಕಾಲ ಕಳೀತಾ ಇದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ ಅಲರ್ಟ್ ಆಗಿರ್ಬೇಕು ಅಷ್ಟೇ. ಅದಕ್ಕೆ ಸರ್ ಆರ್ಟಿಫಿಷಿಯಲ್ ಬಗ್ಗೆ ಕರೆಕ್ಟಾಗಿ ಮಾತಾಡಿದ್ದಾರೆ. ಇದು ಎಲ್ಲರಿಗೂ ಅಪ್ಲೈ ಆಗುತ್ತೆ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಸೀರಿಯಸ್ ಆಗಿ ಏನು ಹೇಳಕ್ಕಾಗಲ್ಲ, ಅರ್ಥ ಅಲ್ಲ. ನಾವೇ ಚೆನ್ನಾಗಿ ಮಾಡಿದ್ದಾರೆ. ಕರೆಂಟ್ ಅಫೇರ್ಸ್ ಮೇಲೆ ಅಡ್ರೆಸ್ ಮಾಡಿದ್ದಾರೆ. ಸ್ಟೋರಿ ಟೆಲ್ಲಿಂಗ್ ಸ್ವಲ್ಪ ಒಪ್ಪಿಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ತುಂಬ ಕಾನ್ಸಂಟ್ರೇಟ್ ಮಾಡಿ ಫೋಕಸ್ ಮಾಡಿ ನೋಡಿದ್ರೆ ಅರ್ಥ ಆಗುತ್ತೆ ಮೂವಿ. ಸರ್ ಫುಲ್ ಫೋಕಸ್ ಮಾಡಿ ನೋಡಿದ್ದೀನಿ, ಆದ್ರೂ ಏನೂ ಅರ್ಥ ಆಗಲಿಲ್ಲ. ಇನ್ನೊಂದು ಟೈಮ್ ನೋಡ್ಬಿಟ್ಟು ರಿವ್ಯೂ ಹೇಳ್ತೀನಿ ಸರ್. ಫೋಕಸ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋದೇ ಬೇಡ, ಅದಾಗದೇ ಗೊತ್ತಾಗ್ಬಿಡುತ್ತೆ. ಒಪ್ಪಿ ಮೇಲೆ ಡಿಸಪಾಯಿಂಟ್ಸ್. ಬೆಳಗ್ಗೆ ಒಂದ್ಸಲ ನೋಡಿದ್ದೀನಿ, ಮತ್ತೆ ನೈಟ್ ನೋಡ್ತಾ ಇದ್ದೀನಿ. ಸುಮಾರು ಲೇಯರ್ಸ್, ಸುಮಾರು ಡೈಮೆನ್ಷನ್ಸ್ ಇದೆ. ಅದು ಅವರವ್ರು ಬಿಟ್ಟಿದ್ದು. ಅವರೆಷ್ಟು ಒಂದು ಸಮುದ್ರದಲ್ಲಿ ನೀವೆಷ್ಟು ಆಳ ಹೋಗ್ತೀರಾ, ನೀವು ಆಳ ಹೋದಷ್ಟು ನಿಮ್ಗೆ ಏನೋ ಒಂದು ಸಿಗ್ತಾ ಹೋಗುತ್ತೆ. ನಾವೆಷ್ಟು ಆಳ ಹೋಗ್ಬೇಕನ್ನೋ ನನಗೆ ಬಿಟ್ಟಿದೆ. ಅರ್ಥ ಆಗಿಲ್ಲ, ಎಕ್ಸ್ಟ್ರಾರ್ಡಿನರಿ, ಏನು ಅರ್ಥ ಆಗಿಲ್ಲ. ಚೆನ್ನಾಗಿರ್ಲಿಲ್ಲ ಸರ್. ಫೋಕಸ್ ಮಾಡಿ ಗೊತ್ತಾಗುತ್ತೆ ಫಿಲಮ್. ಅಲ್ಲ, ಫೋಕಸ್ ಮಾಡಿ ನೀವು ನೋಡಿದ್ದೀರ, ಅದು ಏನು ಗೊತ್ತಾಯ್ತು ಹೇಳಿ ಬನ್ನಿ. ಫೋಕಸ್ ಮಾಡಿಲ್ಲ ಅನ್ಸುತ್ತೆ, ನಾವು ಮಾಡಿದ್ದೀವಿ. ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡ್ಬೇಕು ಅಂತ ಏನಿಲ್ಲ. ಅಣ್ಣವ್ರ ಕಾಲ ರಾಜ್ಕುಮಾರ್ ಅವ್ರಿದ್ರೆ ನೋಡಿ, ಅದು ಸತ್ಯಯುಗ. ನಾವು ಬದುಕುವ ಕಲಿಯುಗ. ಯಾವಾಗ ಅಂತ ಇದೆ ಯಾರು ಗೊತ್ತಿಲ್ಲ. ಫೋಕಸ್ ಮಾಡಿದೀವಿ, ಇನ್ನೂ ನೋಡ್ಬೇಕು, ಇನ್ನೊಂದ್ಸತಿ ಫೋಕಸ್ ಮಾಡ್ತೀವಿ. ಚೆನ್ನಾಗಿದೆ. ಫೋಕಸ್ ಮಾಡಿದ್ದಾರೆ. ಮೂವಿ ನೋಡಿದ್ರೆ ನಿಮ್ಗೂ ಫೋಕಸ್ ಆಗುತ್ತೆ ಏನ್ ತೋರಿಸ್ಬೇಕಂತ. ನಿಮ್ಮನ್ನ ನೀವು ಫೋಕಸ್ ಮಾಡ್ಕೊಳ್ಳಿ, ನಮ್ಮನ್ನ ಫೋಕಸ್ ಮಾಡ್ಕೊಂಡಾಗುತ್ತೆ.
ಫೋಕಸ್ ಮಾಡಕ್ಕೆ ಇಲ್ಲಿ ಬಂದಿರೋದಲ್ವಾ ಸರ್? ಡೈರೆಕ್ಟರ್ ಅಲ್ಲಿ ಉಪೇಂದ್ರ ಸ್ಟ್ಯಾಂಡ್ ಸ್ಟಾಲ್ ಸರ್, ಸೂಪರ್ ರಿಯಾಲಿಟಿ, ರಿಯಲ್ ಲೈಫ್ ಸೂಪರ್ ಆಗಿದೆ. ಸೆಕೆಂಡ್ ವಾಚ್ ಮಾಡಿ ಚೆನ್ನಾಗಿದೆ ಸರ್. ಫೋಕಸ್ ಮಾಡಿ ಕಾನ್ಸಂಟ್ರೇಟ್ ಮಾಡಿ ಮೂವಿ ನೋಡಿದ್ರೆ ಸೂಪರ್. ಫೋಕಸ್ ಚೇಂಜ್ ಆಗುತ್ತೆ, ನಿಮ್ಮ ಫೋಕಸ್ ಚೇಂಜ್ ಆಗುತ್ತೆ. ಪಿಕ್ಚರ್ ನೋಡಿ ಮೂವಿ ನೋಡಿ ಇನ್ನೊಂದ್ಸತಿ ನೋಡಬೇಕು, ಚೆನ್ನಾಗಿ ನೋಡಿ. ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ಎಲ್ಲ ಸೂಪರ್ ಆಗಿ ಬಂದಿದೆ. ಉಪ್ಪಿ ಸರ್ 10 ವರ್ಷ ಆದ್ಮೇಲೆ ಒಳ್ಳೆ ಫಿಲಮ್ ಮಾತ್ರ ಬಂದಿದೆ ಕನ್ನಡ ಇಂಡಸ್ಟ್ರಿಯಲ್ಲಿ ಅಂತಾನೆ ಹೇಳ್ಬೋದು. ಡಿಫ್ರೆಂಟ್ ಆಗಿ ಬಂದಿದೆ. ಬಂದು ಎಲ್ಲಾರು ಉಪೇಂದ್ರನ್ ಪಿಕ್ಚರ್ ಥಿಯೇಟರ್ ಟೈಮಲ್ಲಿ ರಾಜ್ಕುಮಾರ್ ಸಿನಿಮಾಗಳು ನೋಡಿದವ್ರು ನೀವು, ಇವಾಗ ಬರ್ತಾ ಇರೋ ಸಿನಿಮಾಗಳಾಗಿರ್ಬೋದು, ಇವಾಗಿನ ಜನ್ರೇಷನ್ ಆಗಿರ್ಬೋದು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಮೊಬೈಲ್ ಹಿಡ್ಕೊಂಡು ಕೂರೋದಾಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಗಿರ್ಬೋದು, ಇದನ್ನೆಲ್ಲ ನೋಡ್ತವ್ರೆ ಸಿನಿಮಾ ನಿಮಗೆ ಅರ್ಥ ಆಯ್ತಾ? ಅರ್ಥ ಆಗಿದೆ. ಏನಂದ್ರೆ ಟೈಮ್ ವೇಸ್ಟ್ ಮಾಡಬೇಡಿ, ಜಾತಿ ಧರ್ಮ ಎಲ್ಲ ಬಿಟ್ಟು ನಿಮ್ಮ ಬುದ್ಧಿ ನೀವು ಉಪಯೋಗಿಸ್ಕೊಂಡು ಬಾಳಿ ಅಂತ. ಅದನ್ನ ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಕ್ಳಿಗೆ ಹೇಳ್ತಾ ಇದ್ದೀರಾ, ಉಪೇಂದ್ರನಿಗೆ ಹೇಳಿ ನಿಮ್ಮ ಮಕ್ಳು ತಿಳ್ಕೊಳ್ಳುವಂಥದ್ದು ಏನಿದೆ? ನನಗೆ ಉಪೇಂದ್ರ ಅವ್ರ ಪಿಕ್ಚರ್ ತೆಗೆದಾಗಿಂದ ನಂಗೆ ಅವ್ರ ಫ್ಯಾನ್. ನಾನು ಅವತ್ತಿಂದ ಅವ್ರ ಪಿಕ್ಚರ್ ನೋಡಿ ನಂಗೆ ಖುಷಿ ಆಗುತ್ತೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ಫಾಲೋ ಕೂಡ ಮಾಡಬೇಕು.